ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗಲೆಂದು ಹಳ್ಳಿ ಸಂತೆ ಕಟ್ಟಡದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಶಾಸಕ ಹುಲ್ಲಳ್ಳಿ ಸುರೇಶ್ ಹೇಳಿದರು. ಬೇಲೂರು ತಾಲೂಕು ಹರೇಹಳ್ಳಿಯ ಸಂತೆ ನಡೆಯುವ ಸ್ಥಳದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಹಳ್ಳಿ ಸಂತೆ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹರೇಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಸಹಕಾರದಿಂದ 51.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಳ್ಳಿ ಸಂತೆ ನಿರ್ಮಿಸಿ ಮೇಲ್ಛಾವಣಿಯನ್ನು ನಿರ್ಮಿಸಲಾಗಿದೆ. ಈ ಹಳ್ಳಿ ಸಂತೆ ನಿರ್ಮಾಣದ ಆರಂಭದಲ್ಲಿ ಹಲವಾರು ಅಡೆತಡೆಗಳು ಬಂದರೂ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡುವ ಗುರಿಯನ್ನಿಟ್ಟುಕೊಂಡು ಸುಸಜ್ಜಿತವಾದ ಹಳ್ಳಿ ಸಂತೆ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗಿತ್ತು. ಈ ದಿಟ್ಟ ಕ್ರಮದ ಫಲವಾಗಿ ಹಳ್ಳಿ ಸಂತೆ ಇಂದು ಯಶಸ್ವಿಯಾಗಿ ಉದ್ಘಾಟನೆಯಾಗಿದೆ ಎಂದರು. ಅದರಿಂದ ಈ ಭಾಗದ ರೈತರಿಗೆ, ಗ್ರಾಹಕರಿಗೆ, ವಿಶೇಷವಾಗಿ ಈ ಭಾಗದಿಂದ ತರಕಾರಿಯನ್ನು ಮತ್ತು ಇನ್ನಿತರ ಇದನ್ನು ತಗೊಂಡೋಗ್ತಕ್ಕಂಥ ನಮ್ಮೆಲ್ಲ ಗ್ರಾಹಕರಿಗೆ ಒಳ್ಳೆಯದಾಗಲಿ ಅಂತ ಸದುಪಯೋಗ ಎಲ್ಲೋ ಬೀದಿ ಬದಿನಲ್ಲಿ ಮಾರೋದ್ರಿಂದ ಬೀದಿ ಬದಿನಲ್ಲಿ ಈ ಡಸ್ಟು ಇನ್ನೊಂದು ಮತ್ತೊಂದು ಅಲರ್ಜಿಗಳಾಗೋದಕ್ಕೋಸ್ಕರ ಇದನ್ನು ಒಂದು ಸಂತೆ, ಹಳ್ಳಿ ಸಂತೆ ಅಂತಕ್ಕಂಥದ್ದನ್ನು ಮಾಡುವುದರ ಮುಖಾಂತರ ಮೇಲ್ಛಾವಣಿಯನ್ನು ಹಾಕಿ ಇದನ್ನು ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಇವತ್ತು ಈ ಕೆಲಸವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಈ ಹಳ್ಳಿ ಸಂತೆ ಇವತ್ತು ವಿಜೃಂಭಣೆಯಿಂದ ಕಾಡ್ತಾ ಇದೆ. ಬಹುಶಃ ಇದಕ್ಕೆ ಸುಮಾರು ಅಡೆತಡೆಗಳು ಬಂತು. ಸುಮಾರು ಅಂದರೆ ಯಾವ್ಯಾವ ರೀತಿ ಅಡೆತಡೆಗಳು ಬಂತು ಅಂತಕ್ಕಂಥದ್ದು ಬಹುಶಃ ನಮ್ಮ ಸೋಮನಾಥ್ ಅವರಿಗೆ ಜಾಸ್ತಿ ಗೊತ್ತಿದೆ. ನಾನು ಒಂದು ಟಾಸ್ಕನ್ನು ಕೊಟ್ಟೆ ಅವರಿಗೆ, ನನಗೆ ಗೊತ್ತಿಲ್ಲ, ಸಾರ್ವಜನಿಕರವಾಗಿ ನಾವು ಕೆಲಸ ಮಾಡಬೇಕು, ಎಷ್ಟೇ ಅಡೆತಡೆ ಬಂದರೂ ಪರವಾಗಿಲ್ಲ, ಈ ಕೆಲಸವನ್ನು ನಾವು ಮಾಡಬೇಕು, ನೀವು ಮುಂದೆ ನಿಂತ್ಕೊಂಡು ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೆ. ಅದು ಪೂರಕವಾಗಿ ಅವ್ರ ಜೊತೆ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯಗಳು, ಎಲ್ಲ ಸಾರ್ವಜನಿಕರು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಸಹಕಾರವನ್ನು ಕೊಟ್ಟು ಇವತ್ತು ಒಂದು ಉತ್ತಮವಾದಂಥ ಕಟ್ಟಡವನ್ನು 51.5 ಲಕ್ಷದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕು ಅಂತಕ್ಕಂಥದ್ದು. ಈ ವೇಳೆ ಪಿಡಿಒ ಚಂದ್ರಯ್ಯ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಂಕಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಸಚಿನ್ ರೈ, ಶಶಿಕುಮಾರ್, ವೀರೇಶ್, ಅಣ್ಣಪ್ಪ, ಮಹೇಶ್ ಶೆಟ್ಟಿ, ಸೋಮನಾಥ್, ಚಂದ್ರಶೇಖರ್, ರಘುನಾಥ್ ಶೆಟ್ಟಿ, ಶಿವಪ್ಪ, ಶ್ರೀಕಾಂತ್ ನಾರ್ವೆ, ಅಶೋಕ್ ಅರಸ್, ಅಣ್ಣಪ್ಪ, ಸುಭಾಷ್ ಹಾಗೂ ಇತರರು ಇದ್ದರು.